ಇನ್ನು ಪ್ರಯಾಣಿಕರು ತೀವ್ರವಾದಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮೆಟ್ರೋ ದರ ಈ ರೀತಿಯಾಗಿ ಸಿಕ್ಕಾಪಟ್ಟೆ ಏರಿಕೆ ಮಾಡಿರೋ ವಿಚಾರದಲ್ಲಿ ತೀವ್ರವಾದಂಥ ಅಸಮಾಧಾನವನ್ನು, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸ್ವಂತ ವಾಹನಗಳಲ್ಲೇ ಸಂಚಾರ ಮಾಡಿದರೂ ಕೂಡ ಇಷ್ಟು ಖರ್ಚು ಆಗಲ್ಲ ಅಂತಿದ್ದಾರೆ. ಕರೆಕ್ಟ್, ಅದು ಟ್ರಾಫಿಕ್ ಕಿರಿಕಿರಿ ಇರಲ್ಲ ಅಂತ ಮೆಟ್ರೋಗೆ ಬರ್ತಿದ್ವಿ. ಏರಿಕೆ ಮಾಡಿರೋದ್ರಿಂದ ಮೆಟ್ರೋ ಹತ್ತೋದೇ ಬೇಡ ಅನ್ನಿಸ್ತಾ ಇದೆ. ಈಗ ಏರಿಕೆ ಆಗಿರುವ ದರ ಕೂಡಲೇ ಇಳಿಕೆ ಮಾಡಿ. ಮೆಟ್ರೋ ಟಿಕೆಟ್ ದರ ಏರಿಕೆ ಬಗ್ಗೆ ಪ್ರಯಾಣಿಕರು ತೀವ್ರವಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಫೀಸ್ ಒಂದೇ ಸರಿ ಅಮೌಂಟ್ ಜಾಸ್ತಿ ಆದರೆ ಎಲ್ಲರಿಗೂ ತೊಂದರೆ, ಜನಸಾಮಾನ್ಯರಿಗೂ ತೊಂದರೆ, ಯಾರಿಗೇ ಆದರೂ ತೊಂದರೆ. ಮೆಟ್ರೋ ಇವಾಗ ಬೆಂಗಳೂರಂಥ ಮೆಟ್ರೋ ಸಿಟೀಸಲ್ಲಿ ಎಷ್ಟೋ ಜನ ಮೆಟ್ರೋನೇ ನಂಬ್ಕೊಂಡಿರ್ತಾರೆ ಅಂದಮೇಲೆ ಒಬ್ಬರು ಯಾರಿಗೇ ಆಫೀಸಿಂದ ಅವ್ರು ನಿಯರ್ ಬೈ ಮಾಡ್ಕೊಳಕ್ಕಾಗಲ್ಲ. ಒಂದು ಕಡೆ ರೂಮ್ ಇರ್ತಾರೆ, ಒಬ್ಬರು ಶೇರಿಂಗಲ್ಲಿ ಇರ್ತಾರೆ, ಒಬ್ಬರು ಪಿ ಜಿಲಿ ಇರ್ತಾರೆ. ಎಷ್ಟೋ ಜನ ಮೆಟ್ರೋ ನಂಬ್ಕೊಂಡಿರ್ತಾರೆ ಅಂದಮೇಲೆ ಮೆಟ್ರೋಗೆ ಅಮೌಂಟ್ ಜಾಸ್ತಿ ಆದರೆ ಎಲ್ರಿಗೂ ತೊಂದರೆನೇ. ಯಾಕೆಂದರೆ ಎಲ್ಲರೂ ಜಾಬು ಕೆಲಸ ಅಂತಲೇ ಬಂದಿರ್ತಾರೆ ಬೆಂಗಳೂರಿಗೆ. ಆಲ್ಮೋಸ್ಟು ಗಿಸ್ನೆಸ್ ಅಂತ ತುಂಬ ಕಡಿಮೆ ಜನ. ಬೆಂಗಳೂರು ಅಂತ ಬಂದಾಗ ಮೆಟ್ರೋಲಿ ಈ ಥರ ಒಂದೇ ಸರಿ ದಿಢೀರಂತ ರೇಟ್ ಜಾಸ್ತಿ ಆದಾಗ ಎಲ್ರಿಗೂ ತೊಂದರೆನೇ. ಇದಕ್ಕೋಸ್ಕರ ಒಂದು ಸ್ವಲ್ಪ ಅಮೌಂಟ್ ಕಮ್ಮಿ ಆದ್ರೆ ಒಂದೇ ಸರಿ ಇಷ್ಟು ಜಾಸ್ತಿ ಮಾಡೋ ಬದಲು ಇವಾಗ ಬಸ್ಸವರು ಆ ಥರ ಮಾಡ್ತಾರಲ್ಲ, ಆ ಥರ ಒಂದು ಸ್ವಲ್ಪ ಕಮ್ಮಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡೋದ್ರೆ ಒಳ್ಳೇದೇನೆ. ಯಾರಿಗಾದರೂ ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್. ಒಂದು ಸ್ವಲ್ಪ ಅಂದರೆ ಕಡಿಮೆ ಎಷ್ಟು ಪ್ರಮಾಣದಲ್ಲಿ ಕಮ್ಮಿ ಆಗುತ್ತೆ ಅಂದರೆ ಜನಸಾಮಾನ್ಯರಿಗೂ ಕೈಗೆ ಎಟ್ಕೋ ರೇಂಜಲ್ಲಿ ಇರಬೇಕು ಸರ್. ಏಕೈಕೆ ಡಬಲ್ ಆಗಿದೆ ಸರ್, ಅದಕ್ಕೆ ತೊಂದರೆ ಆಗಿರೋ ಜನರಿಗೆ. ಯಾರಿಗೇ ಆಗಲಿ ಎಲ್ರಿಗೂ ತೊಂದರೆನೇ ಅದು. ಒಂದೇ ಸರಿ ಅಷ್ಟು ಅಮೌಂಟ್ ಜಾಸ್ತಿ ಆಗಿದೆ ಅಂದಮೇಲೆ ಇವಾಗ ಅವ್ರ ಸ್ಯಾಲ್ರಿನೂ ನೋಡ್ಕೋಬೇಕಾಗುತ್ತೆ, ಪಿ ಜಿ ರೆಂಟ್ ಕಟ್ಟಬೇಕಾಗಿರುತ್ತೆ, ಮನೆದು ರೆಂಟ್ ಕಟ್ಟಬೇಕಾಗಿರುತ್ತೆ, ಅವ್ರದ್ದೇನೋ ಕಮಿಟ್ಮೆಂಟ್ಸ್ ಇರುತ್ತೆ, ಲೋನ್ಸು, ಬೈಕ್ಸ್ ತೊಗೊಂಡಿರ್ತಾರೆ, ಲೋನ್ಸು ಇರುತ್ತೆ, ಕಮಿಟ್ಮೆಂಟ್ಸ್ ಇರುತ್ತೆ. ಮೆಟ್ರೋಲಿ ಒಂದೇ ಸರಿ ಡಬಲ್ ಅಮೌಂಟ್ ಅಂದರೆ ಇವಾಗ ಅವ್ರು ಮೆಟ್ರೋಗೆ ಏನು ತಿಂಗಳ ಖರ್ಚು ಮಾಡ್ತಿದ್ದಾರಲ್ಲ ಡಬಲ್ ಅಮೌಂಟ್ ಆಗ್ಬಿಡುತ್ತೆ. 1000 ಖರ್ಚು ಮಾಡೋರು 2000 ಆಗುತ್ತೆ. ಕಾರ್ಪೊರೇಟ್ ಎಂಪ್ಲಾಯಿ ನಾವಿಲ್ಲಿ ಕೆಲಸ ಮಾಡೋಕ್ಕೆ ಬಂದರೂ ಕೂಡ ನಾವು ಟ್ರಾಫಿಕ್ ಅವಾಯ್ಡ್ ಮಾಡೋಕ್ಕೋಸ್ಕರ ಮೆಟ್ರೋ ಯೂಸ್ ಮಾಡೋದು. ಇಲ್ಲಿ ನಾವು ಇರೋದು ವೈಟ್ ಫೀಲ್ಡಲ್ಲಿ ಎಲ್ಲ ಮನೆ ತೊಗೊಂಬಿಟ್ರೆ ಅಲ್ಲೆಲ್ಲ ಎಷ್ಟು ಎಕ್ಸ್ಪೆನ್ಸಿವು. ಸ್ವಲ್ಪ ದೂರ ಏನಾರೇ ಇದ್ದರೆ ಮೆಟ್ರೋ ಟ್ರಾವೆಲ್ ಮಾಡಬೇಕಂದ್ರೆ ಇಷ್ಟು ಎಕ್ಸ್ಪೆನ್ಸಿವ್. ಅಟ್ಲೀಸ್ಟ್ ಒಂದು ಸ್ಪೈಕ್ ಇರುತ್ತೆ. ಇದು AC ಬಸ್ ಕೂಡ ಏರಿಸಿದ್ದಾರೆ, ಈ ಮೆಟ್ರೋ ಕೂಡ ಏರಿಸಿದ್ದಾರೆ. ಜನರು ಹೇಗೆ ಓಡಾಡಬೇಕು? ಫ್ರೀ ಬಸ್ ಕೂಡ ಕಮ್ಮಿ ಮಾಡಿದ್ದಾರೆ. ಅದು ತುಂಬ ತೊಂದರೆ ಆಗುತ್ತೆ. ಸ್ವಲ್ಪ ಸ್ಪೈಕ್ ಇಸ್ ಸ್ಟಿಲ್ ಕನ್ಸಿಡರೇಬಲ್. ಹೊಸ ಪ್ರಾಜೆಕ್ಟ್ ಕೂಡ ಆಗ್ತಿದೆ, ಎಲೆಕ್ಟ್ರಾನಿಕ್ ಸಿಟಿ ಲೈನ್ ಕೂಡ ಆಗ್ತಿದೆ. ಸೊ ಸ್ವಲ್ಪ ಕಮ್ಮಿ ಮಾಡಿದ್ರೇ ಇಟ್ ವುಡ್ ಬಿ ಹೆಲ್ಪ್ಫುಲ್ ಇನ್ಸ್ಟೆಡ್ ಆಫ್ ಬಸ್ ರೇಟ್ಸ್. ಬಟ್ ಇದು ಬೆಂಗಳೂರಲ್ಲಿ ಎಷ್ಟು ಟ್ರಾಫಿಕ್ ಇದೆ ಅಂತ ಎಲ್ಲರಿಗೂ ಗೊತ್ತು. ಏಷ್ಯಾನಲ್ಲಿ ನಂಬರ್ 1 ಇದೆ ಬೆಂಗಳೂರಿಗೆ ಟ್ರಾಫಿಕ್ಕು. ಸೊ ಮೆಟ್ರೋ ರೇಟ್ ಕಮ್ಮಿ ಇದ್ದರೆ ಜನ ಟ್ರಾವೆಲ್ ಮಾಡ್ತಾರೆ ತಾನೇ. ಸ್ಪೈಕ್ ಮಾಡಿದರೂ ಕೂಡ ಒಂದು 5%, 10% ಸ್ಪೈಕ್ ಮಾಡಿದರೆ ದಟ್ ಇಸ್ ಸ್ಟಿಲ್ ಅಂಡರ್ಸ್ಟ್ಯಾಂಡೇಬಲ್. ಆದರೆ ಜಾಸ್ತಿ ಒಮ್ಮಿಂದೊಮ್ಮೆ ಇಷ್ಟೊಂದು ಸ್ಪೈಕ್ ಮಾಡಿದರೆ ಡೈಲಿ ನಮಗೆ ಇಲ್ಲಿಗೆ ಬಂದು ಇಲ್ಲಿ ಕೆಲಸ ಮಾಡೋಕ್ಕೆ ನಮಗೂ ತುಂಬ ಕಷ್ಟ ಆಗುತ್ತೆ. ಒಮ್ಮಿಂದೊಮ್ಮೆ ಸ್ಪೈಕ್ ಮಾಡಿದರೆ ನಮಗೆ ಡೈಲಿ ಚಾರ್ಜಸ್ಸು, ನಾವು ಇರೋದು ನಮ್ಮದೆಲ್ಲ ಬೇರೆ ಊರಿಂದ ಬರೋರಿಗೆಲ್ಲ ಕಷ್ಟ ಆಗುತ್ತಲ್ವ. ನಾವು ತಲಗಟ್ಟಪುರದಿಂದ ಊಡಿ ತನಕ ಟ್ರಾವೆಲ್ ಮಾಡ್ತೀವಿ. 57 ರೂಪೀಸ್ ಇತ್ತು, ಏಕಾಏಕಿ ಈಗ 90 ರೂಪೀಸ್ ಆಗಿಬಿಟ್ಟಿದೆ, ಆಲ್ಮೋಸ್ಟ್ ಡಬಲ್ ಆಗಿಬಿಟ್ಟಿದೆ. ಸೊ ತಿರ್ಗಿ ಅಲ್ಲಿ ಪಾರ್ಕಿಂಗಿಗೆ 30 ರೂಪೀಸ್ ಕೊಡಬೇಕು. ಎಲ್ಲ ಸೇರಿ ಡೈಲಿ 200 ರೂಪೀಸ್ ಅಂದರೆ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್. ಸೊ ನಾವೇನೋ ಟ್ರಾಫಿಕ್ ಅವಾಯ್ಡ್ ಮಾಡೋದಕ್ಕೋಸ್ಕರ ಮೆಟ್ರೋಲ್ ಓಡಾಡ್ತಾ ಇದ್ದೀವಿ. ಸೊ ಇವರು ಅಲ್ಲಿ ಕಮರ್ಷಿಯಲ್ ಏನೇನಿದೆ ಆಸ್ಪೆಕ್ಟ್ಸ್ ಎಲ್ಲ ಸ್ಟೇಷನ್ಸಲ್ಲಿ ಅದನ್ನು ಉಪಯೋಗಿಸಿ ಅದನ್ನೇ ರೆವಿನ್ಯೂ ಜನರೇಟ್ ಮಾಡಿ ಕಾಮನ್ ಮ್ಯಾನಿಗೆ ಸ್ವಲ್ಪ ಕಮ್ಮಿ ದರದಲ್ಲಿ ಓಡಾಡಂಗೆ ಮಾಡ್ಬೋದಾಯಿತು. ಸೊ ರೆವಿನ್ಯೂ ಅರ್ನ್ ಮಾಡೋದಕ್ಕೆ ಸಾಕಷ್ಟು ಅವೆನ್ಯೂಸ್ ಇದೆ ಬೆಂಗಳೂರು ಮೆಟ್ರೋಲ್ಲಿ. ಅದು ಬಿಟ್ಟು ಎಲ್ಲ ಗ್ರಾಹಕರ ಮೇಲೆ ಈ ಥರ ಹೇರಿಕೆ ಮಾಡೋದು ತಪ್ಪು ಅನಿಸುತ್ತೆ. ಸೊ ಸ್ಟ್ಯಾಗರಿಂಗ್ ಆಗಿ ಮಾಡ್ಕೊಂಡೋದ್ರೆ ಬೆಟರ್. ಅಟ್ಲೀಸ್ಟ್ ಒಂದು 10 ರೂಪೀಸು 5 ರೂಪೀಸ್ ಮಾಡಿದ್ರೆ ಬೆಟರ್. ಸಡನ್ನಾಗಿ ಸರ್ ಇದರಲ್ಲಿ ಯಾವುದೇ ರಾಜಕೀಯ ತಿರುವಿಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಯಾವ್ಯಾವ ವಸ್ತುಗಳ ಮೇಲೆ, ಟ್ಯಾಕ್ಸ್ಗಳ ಮೇಲೆ, ಸರ್ವಿಸ್ ಮೇಲೆ ಟ್ಯಾಕ್ಸನ್ನು ಜಾಸ್ತಿ ಮಾಡಿ ಹಣ ಜಾಸ್ತಿ ಕಲೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅದೆಲ್ಲವನ್ನು ಮಾಡಿದ್ದಾರೆ. ಹಾಲಿನ ದರ ಏರಿಕೆ ಆಗಿದೆ, ಎಲೆಕ್ಟ್ರಿಸಿಟಿ ದರ ಏರಿಕೆ ಆಗಿದೆ, ಬಿಯರ್ ಮೇಲೆ, ಆಲ್ಕೋಹಾಲ್ ಮೇಲೆ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ, ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ, ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ. 2 ತಿಂಗಳ ಹಿಂದೆ 2017ರಿಂದ ಮೆಟ್ರೋ ಫೇರನ್ನು ಏರಿಸಿರಲಿಲ್ಲ. 2 ತಿಂಗಳ ಹಿಂದೆ ಇದೇ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಬರೀತಾರೆ, ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿ ಹೊಸದಾಗಿ ಇದನ್ನು ಪರಿಷ್ಕರಣೆ ಮಾಡಿ ಅಂತ. ರಾಜ್ಯ ಸರ್ಕಾರ ಬರೆದ ಮೇಲೆ ಫೇರ್ ಫಿಕ್ಸೇಷನ್ನ ನಾವು ಮಾಡೋದಿಲ್ಲ, ಕಮಿಟಿ ರಚನೆ ಮಾಡೋದಿಲ್ಲ ಅನ್ನೋಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕಿಲ್ಲ. ಇವ್ರು ಬರೆದ್ರು ಕೇಂದ್ರ ಸರ್ಕಾರ ಅನಿವಾರ್ಯವಾಗಿ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಬೇಕಾಯಿತು. ಆ ಫೇರ್ ಫಿಕ್ಸೇಷನ್ ಕಮಿಟಿಯಲ್ಲಿ BMRCL ಅಂದರೆ ರಾಜ್ಯ ಸರ್ಕಾರ 105% ಇನ್ಕ್ರೀಸ್ ಮಾಡಿ ಅಂತ ಮನವಿ ಮಾಡಿದ್ರು. ಫೇರ್ ಫಿಕ್ಸೇಷನ್ ಕಮಿಟಿಗೆ BMRCL ಮಾಡಿದ ಮನವಿ ಏನು ಅಂತಂದರೆ, ನೀವು ಎಷ್ಟು ದರ ಜಾಸ್ತಿ ಮಾಡಿ ಅಂತ ಅವ್ರು ರಿಕ್ವೆಸ್ಟ್ ಮಾಡಿದ್ರು ಅಂದರೆ 105% ಜಾಸ್ತಿ ಮಾಡಿ ಅಂತ ಮಾಡಿದ್ರು.
ಆ ಫೇರ್ ಫಿಕ್ಸೇಷನ್ ಕಮಿಟಿಯವರು 105% ಮಾಡಿದ್ರೆ ಆಗೋದಿಲ್ಲ, ನಾವು 51% ಮಾಡ್ತೀವಿ ಅಂತ ಇಷ್ಟು ಮಾಡಿದ್ರು. ಅಂದರೆ ನೀವು ಇಮ್ಯಾಜಿನ್ ಮಾಡಿ, BMRCಯಲ್ಲೂ ಮತ್ತು ರಾಜ್ಯ ಸರ್ಕಾರ ಕೇಳಿದ್ದನ್ನೇ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿಬಿಟ್ಟಿದ್ದಿದ್ರೆ